ಸಮಾರಂಭ ಮತ್ತು ಅಭಿನಂದನಾ ಗ್ರಂಥ ಬಿಡುಗಡೆಯ ಇಂದಿನ ಈ ಬೆಳಗಿನ ಕಾರ್ಯಕ್ರಮ ಇನ್ನೇನು ಆರಂಭ ಆಗ್ತಾ ಇದೆ. ಇಂದಿನ ಕಾರ್ಯಕ್ರಮಕ್ಕೆ ಗಣ್ಯರೆಲ್ಲರೂ ಇವತ್ತು ಆಗಮಿಸಿದ್ದಾರೆ. ಅವರೆಲ್ಲರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪ್ರೊಫೆಸರ್ MV ಶ್ರೀನಿವಾಸ್ ಸರ್ ಅವರು ನಿವೃತ್ತ ಹಿರಿಯ ಪ್ರಾಧ್ಯಾಪಕರು, ಇತಿಹಾಸ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾಲಯ ಮೈಸೂರು. ಇವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮೆಲ್ಲರ ಪರವಾಗಿ ವೇದಿಕೆಯ ಪರವಾಗಿ ಕೊಡ್ತಾ ಇದ್ದೇನೆ. ಸರ್ ಶರಕ್ಷರಯ್ಯನವರು ನಿವೃತ್ತ ಹಿರಿಯ ಇತಿಹಾಸ ಪ್ರಾಧ್ಯಾಪಕರು, ಜ್ಞಾನಭಾರತಿ ಬೆಂಗಳೂರು ವಿಶ್ವವಿದ್ಯಾಲಯ, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ಪ್ರೊಫೆಸರ್ B ಆನಂದ್ರವರು ನಿವೃತ್ತ ಹಿರಿಯ ಪ್ರಾಧ್ಯಾಪಕರು, MBA ವಿಭಾಗ ಮೈಸೂರು ವಿಶ್ವವಿದ್ಯಾಲಯ ಮೈಸೂರು, ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಬಂದಿರುವಂಥ ಡಾಕ್ಟರ್ ಬಾಪೂಜಿ ಅಧ್ಯಯನ ಸಂಶೋಧನಾ ಮತ್ತು ವಿತರಣಾ ಕೇಂದ್ರದ ನಿರ್ದೇಶಕರಾದಂಥ ಪ್ರೊಫೆಸರ್ ಶಿವಶರಣ CT ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಹಾಗೆಯೇ ಇಂದಿನ ಕಾರ್ಯಕ್ರಮದ ಪ್ರಧಾನ ಭಾಷಣವನ್ನು ಮಾಡ್ತಾ ಇರುವಂಥ ಸಂದರ್ಶಕ ಪ್ರಾಧ್ಯಾಪಕರು ಆದಂಥ ನಾಲ್ವಡಿ ಕೃಷ್ಣಾಜೋಡಿ ಪೀಠದ ಸಂದರ್ಶಕರಾದಂಥ ಡಾಕ್ಟರ್ ಉಷಾದೇವಿ ಅವರು ವೇದಿಕೆಗೆ ಆಗಬೇಕು. ಹಾಗೆಯೇ ಅಸ್ಸಾಂ ಸೆಂಟ್ರಲ್ ಯೂನಿವರ್ಸಿಟಿಯ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ S ಹರ್ಷರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿತ್ತು. ಹಾಗೆಯೇ ಇಂದಿನ ಕಾರ್ಯಕ್ರಮದ ಕೇಂದ್ರಬಿಂದು ನಮ್ಮೆಲ್ಲರ ಹೃದಯದಲ್ಲಿ ನಿಲ್ಲಿಸಿರುವಂಥ ಬಹು ಶ್ರುತ ವಿದ್ವಾಂಸರಾದಂಥ ಪ್ರೊಫೆಸರ್ K ಸದಾಶಿವರವರು ಹಿರಿಯ ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ ಮೈಸೂರು ವಿಶ್ವವಿದ್ಯಾಲಯ, ಅವರು ಕೂಡ ವೇದಿಕೆಯಲ್ಲಿ ಉಪಸ್ಥಿತರಾಗಬೇಕು ಅಂತ ಹೇಳ್ತಾರೆ. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ನಿವೃತ್ತ ಹಿರಿಯ ಇತಿಹಾಸ ಪ್ರಾಧ್ಯಾಪಕರಂತ ಪ್ರೊಫೆಸರ್ ಅಶ್ವಥ್ ರಾಯ್ ಅವರು ಬಂದಿದ್ದಾರೆ. ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಸಂದರ್ಭ ಕೊಡ್ತಾ ಇದ್ದಾರೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥವರು ಪ್ರೊಫೆಸರ್ R ತಿಮ್ಮರಾಯಪ್ಪನವರು, ಬಾಬೂಜಿ ಜೀವನ ಅಧ್ಯಯನ ಕೇಂದ್ರದ ನಿರ್ದೇಶಕರಾಗಿದ್ದವರು. ಅವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರು ದಯಮಾಡಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಾಗಿ ತಮ್ಮೆಲ್ಲರ ಪರವಾಗಿ ವೇದಿಕೆ ಅವರನ್ನು ಆಹ್ವಾನಿಸ್ತಾರೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿರುವಂಥ ನಮ್ಮ ಸನ್ಮಾನ್ಯ ಕುಲಪತಿಗಳು ಇಂದಿನ ಕಾರ್ಯಕ್ರಮದ ಒಂದು ಆನ್ಲೈನ್ ಮೀಟಿಂಗ್ಗಳಿಂದ ಸ್ವಲ್ಪ ಬಂದು ಸೇರ್ಕೊತೀನಿ, ಕಾರ್ಯಕ್ರಮ ಆರಂಭಿಸಿ ಅಂತ ಹೇಳಿದ್ದಾರೆ. ಅವರು ಇನ್ನೂ ಸೇರ್ಕೊತಾ ಇದ್ದಾರೆ. ಹಾಗೆಯೇ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರಾದಂಥ ಪ್ರೊಫೆಸರ್ ಕಾವಳಪ್ಪನವರು, ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರು ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಹಾಗೆಯೇ ಸನ್ಮಾನ್ಯ ಕುಲಪತಿಗಳು ಚಾಮರಾಜನಗರ ವಿಶ್ವವಿದ್ಯಾಲಯ, ಅವರು ಕೂಡ ಪ್ರೊಫೆಸರ್ ಗಂಗಾಧರ್ ಅವರು ಕೂಡ ಬಂದು ಸೇರ್ಕೊತಾರೆ. ಈ ಕಾರ್ಯಕ್ರಮವನ್ನು ಈಗ ನಾವು ಆರಂಭವನ್ನು ಮಾಡ್ತಾ ಇದ್ದೇವೆ. ಸಮಾರಂಭವನ್ನು ಅಂದ್ಕೊಂಡಿದ್ದೀವಿ. ಸೊ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಗಣ್ಯರಿಗೆ, ಹಾಗೆಯೇ ರಿಸರ್ಚ್ ಸ್ಕಾಲರ್ಸ್ಗಳಿಗೆ, ಹಾಗೆಯೇ ಪ್ರೊಫೆಸರ್ಸ್ಗಳಿಗೆ, ಹಾಗೆಯೇ ಒಡನಾಡಿಗಳಿಗೆ, ಸ್ನೇಹಿತರಿಗೆ ಎಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸೊ ಈಗ ಯಾವುದೇ ಕಾರ್ಯಕ್ರಮ ಆಗಲಿ ಅದನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಮ್ಮ ರಾಷ್ಟ್ರಗೀತೆಯನ್ನು ಆಡುವಂಥ ಕರ್ತವ್ಯ ನಮ್ಮೆಲ್ಲರದ್ದು ಆಗಿದೆ. ಸೊ ಪ್ಲೀಸ್ ಆಲ್ ಆಫ್ ಯು ಸ್ಟ್ಯಾಂಡ್ ಅಪ್ ಅಂಡ್ ಸಿಂಗ್ ಎ ಸಾಂಗ್. ಸೊ ಅರ್ಷಿತಾ ಅಂತ ಹೇಳಿ, ನಾನು ಅನಿತಾ ಮೇಡಮ್ ಅವರ ವಿದ್ಯಾರ್ಥಿ. ಸೊ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕಲಾ ಕಾಲೇಜು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ.
ಹಾಗೆಯೇ ಈ ಒಂದು ವೇದಿಕೆಗೆ ನಮ್ಮ ಪ್ರೀತಿಪೂರ್ವಕವಾದ ನಮ್ಮ ಅನಿತಾ ಮೇಡಮ್ ಕೂಡ ಈ ಒಂದು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಮೇಡಮ್. ದಯಮಾಡಿ ಹಿಂದೆ ಕೂತಿರೋರು ಮುಂದೆ ಬರಬೇಕಾಗಿ ವಿನಂತಿ. ಅಕ್ಷರ ಸೂರ್ಯನಿಗೆ ಗೌರವ ಸಮರ್ಪಣೆ. ಇಂದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಇತಿಹಾಸ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾಲಯ ಮಾನಸಮೂರ್ತಿಯ ಎಲ್ಲ ವಿದ್ಯಾರ್ಥಿ ಬಳಗದವರು ಈ ಒಂದು ಸುಂದರವಾದ ಕಾರ್ಯಕ್ರಮದ ಮುಖಾಂತರ ಪ್ರೊಫೆಸರ್ ಕೆ ಸದಾಶಿವರವರ ಅಭಿನಂದನಾ ಸಮಾರಂಭ ಹಾಗೆ ಅಭಿನಂದನಾ ಗ್ರಂಥದ ಬಿಡುಗಡೆಯನ್ನು ಮಾಡ್ತಾ ಇದ್ದಾರೆ. ಇಂದಿನ ಈ ಒಂದು ಉನ್ನತ ಮಟ್ಟದ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿರುವ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇಂದಿನ ಈ ಕಾರ್ಯಕ್ರಮದ ಸ್ವಾಗತವನ್ನು ನಾನು ಮಾಡ್ತಾ ಇದ್ದೇನೆ. ಮಾನ್ಯರೇ, ಇಂದಿನ ಈ ಕಾರ್ಯಕ್ರಮ ಅತ್ಯಂತ ವೈಶಿಷ್ಟ್ಯಪೂರ್ಣವಾದ್ದು. ನಮ್ಮ ಈಗಾಗಲೇ ದೇಶದಾದ್ಯಂತ ಕೊಟ್ಟಿದೆ. ಈ 2 ತಿಂಗಳು ಏನಿದೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯದ ಮಾನಸಮೂರ್ತಿಯ ಇತಿಹಾಸ ವಿಭಾಗದಲ್ಲಿ ಒಂದು ಬಹುದೊಡ್ಡ ವಿದ್ವತ್ ಪರಂಪರೆಯ ಕೊಂಡಿಗಳು ನಿಧಾನವಾಗಿ ಕಳಿಸ್ಕೊಳ್ತಾ ಇದೆಯೇನೋ, ಆ ಕೊಂಡಿಯ ಮುಂದಿನ ವಾರಸುದಾರರು ಈ ವಿಶ್ವವಿದ್ಯಾಲಯಕ್ಕೆ ಹೆಂಗೆ ಕಟ್ಕೊಡ್ಬೇಕು, ಆ ಒಂದು ವಾತಾವರಣವನ್ನು ಉಳಿಸೋರು ಯಾರು ಅನ್ನುವಂಥ ಒಂದು ಭಯವೂ ಕೂಡ ಇವತ್ತು ಇರುವಂಥ ಒಂದು ವಿಷಯವನ್ನು ಹೇಳ್ತಾರೆ. ಯಾಕೆಂದರೆ ಪ್ರೊಫೆಸರ್ ಕೆ ಸದಾಶಿವರವರು, ಹಾಗೆ ಪ್ರೊಫೆಸರ್ ನಾಯ್ಕವಾಡಿ ಸರ್ ಅವರು, ಹಾಗೆ ಪ್ರೊಫೆಸರ್ ಕುಸ್ವಾಮಿ ಸರ್ ಅವರು ಇವರೆಲ್ಲ ಇದೇ 1.5 ತಿಂಗಳ ಒಳಗಡೆ ನಿವೃತ್ತರಾಗ್ತಾ ಇರುವಂಥ ಒಂದು ಸಂದರ್ಭದಲ್ಲಿ ಅವರನ್ನ ಈ ಒಂದು ವಿಷಯವನ್ನು ಹೇಳ್ತಾ ಇವತ್ತು ಪ್ರೊಫೆಸರ್ ಕೆ ಸದಾಶಿವರವರ ಒಂದು ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿರುವಂಥ ಸನ್ಮಾನ್ಯರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಕುಲಸಚಿವರಾದಂಥ ಕುವೆಂಪು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಆರ್ ತಿಮ್ಮರಾಯಪ್ಪನವರು ವಹಿಸಿದ್ದಾರೆ. ಅವರನ್ನು ನಾನು ಪ್ರೊಫೆಸರ್ ಕೆ ಸದಾಶಿವರವರ ಅಭಿನಂದನಾ ಸಮಿತಿಯ ವತಿಯಿಂದ ಹಾಗೆ ವಿದ್ಯಾರ್ಥಿಗಳ ವತಿಯಿಂದ ಹಾಗೆ ತಮ್ಮೆಲ್ಲರ ಪರವಾಗಿ ಅವರನ್ನು ವಿಶೇಷವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮೈಸೂರು ವಿಶ್ವವಿದ್ಯಾಲಯದ ಸನ್ಮಾನ್ಯ ಕುಲಪತಿಗಳಾದಂಥ ಪ್ರೊಫೆಸರ್ ಎನ್ ಕೆ ಲೋಕನಾಥ್ ಸರ್ ಅವರು ಉದ್ಘಾಟನೆ ಮಾಡಬೇಕಾಗಿತ್ತು. ಅವರು ತುರ್ತು ಕಾರ್ಯದ ನಿಮಿತ್ತ ನಾನು ಕಾರ್ಯಕ್ರಮಕ್ಕೆ ಹೇಳ್ಕೊತೀನಿ, ನೀವು ಕಾರ್ಯಕ್ರಮವನ್ನು ಆರಂಭಿಸಿ ಅಂತ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಈ ವೇದಿಕೆಯ ಪರವಾಗಿ ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು ಇಲ್ಲಿನ ಸದಸ್ಯರು ಹಾಗೂ ಪ್ರಗತಿಪರ ಚಿಂತಕರು ತಮ್ಮ ವಿಚಾರಗಳಿಂದ ಸಾಕಷ್ಟು ಜನರನ್ನು ಮುಟ್ಟಿರುವಂಥ ಪ್ರೊಫೆಸರ್ ಕಾವಲಮ್ಮನವರು ಬಂದಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಹಿರಿಯ ನಿವೃತ್ತ ಪ್ರಾಧ್ಯಾಪಕರು, ಇತಿಹಾಸ ಅಧ್ಯಯನ ವಿಭಾಗದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ಅವರು ತಮ್ಮ ವಿಚಾರಧಾರೆಗಳ ಮುಖಾಂತರ ಅವರೆಲ್ಲರನ್ನು ಆಕರ್ಷಿಸಿ ತಮ್ಮದೇ ಒಂದು ವಿದ್ವತ್ ಪ್ರಭೆಯಿಂದ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪ್ರೊಫೆಸರ್ ಎಂ.ವಿ. ಶ್ರೀನಿವಾಸ್ ಅಂದರೆ ಎಂಥವ್ರಿಗೂ ಕೂಡ ಅವರ ಬಗ್ಗೆ ಭಕ್ತಿ ಮತ್ತು ಗೌರವಗಳು ಸದಾ ನೆಲೆಸಿರುತ್ತೆ. ಅವರು ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ. ಹಾಗೆಯೇ ಮೈಸೂರು ವಿಶ್ವವಿದ್ಯಾಲಯದ ನಿವೃತ್ತ ಹಿರಿಯ ಪ್ರಾಧ್ಯಾಪಕರು, ಇತಿಹಾಸ ಅಧ್ಯಯನ ವಿಭಾಗದ ಪ್ರೊಫೆಸರ್ ಎಂ.ವಿ. ಶ್ರೀನಿವಾಸ್ ಸರ್ ಅವರು ಬಂದಿದ್ದಾರೆ. ಅವರು ಹಾಗೆಯೇ ಪ್ರೊಫೆಸರ್ ಷಡಕ್ಷರಯ್ಯ ಸರ್ ಅವರು ನಿವೃತ್ತ ಹಿರಿಯ ಇತಿಹಾಸ ಪ್ರಾಧ್ಯಾಪಕರು, ಜ್ಞಾನಭಾರತಿ ಬೆಂಗಳೂರು ವಿಶ್ವವಿದ್ಯಾಲಯ, ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ. ಮೈಸೂರು ವಿಶ್ವವಿದ್ಯಾಲಯದ ಈಗೇನು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, MBA ಡಿಪಾರ್ಟ್ಮೆಂಟ್, ಈ ಡಿಪಾರ್ಟ್ಮೆಂಟಲ್ಲಿ ತಮ್ಮದೇ ಒಂದು ಅಸ್ತಿತ್ವವನ್ನು ಉಳಿಸಿ ಹಾಗೆಯೇ ಮೈಸೂರು ವಿಶ್ವವಿದ್ಯಾಲಯಕ್ಕೆ ತಮ್ಮ ಜ್ಞಾನವನ್ನು ಆಡಳಿತದ ಮುಖಾಂತರ ಮತ್ತು ವಿಚಾರಶೀಲತೆಯ ಮುಖಾಂತರ ವಿದ್ಯಾರ್ಥಿಗಳನ್ನು ವೈಚಾರಿಕವಾಗಿಯೂ ಪ್ರಭಾವಿಸಿದವರಲ್ಲಿ ಪ್ರೊಫೆಸರ್ ಡಿ ಆನಂದ್ ಸರ್ ಅವರು ಅತ್ಯಂತ ಪ್ರಮುಖರು. ಅವರು ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ
ನಾನು ವಿಶೇಷವಾಗಿ ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ದೂರದ ಧಾರವಾಡದಿಂದ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರ್ CP ಶಿವಶರಣರವರು, ಡಾಕ್ಟರ್ ಬಾಬೂಜಿ ಜಗಜೀವನರಾಮ್ ಅಧ್ಯಯನ ಸಂಶೋಧನಾ ವಿಸ್ತರಣಾ ಕೇಂದ್ರದ ನಿರ್ದೇಶಕರು, ಅವರು ಕೂಡ ಇಲ್ಲಿನ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತಾರೆ. ಪ್ರಧಾನ ಭಾಷಣವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪೀಠ ಇತಿಹಾಸ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾಲಯದ ಸಂದರ್ಶಕ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ಉಷಾದೇವಿ ಅವರು ನೆರವೇರ್ತಾ ಇದ್ದಾರೆ. ಅವರನ್ನು ಕೂಡ ವೇದಿಕೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವ್ರನ್ನ ವಿಶೇಷವಾಗಿ ಸ್ವಾಗತವನ್ನು ಕೋರ್ತೇನೆ. ತಮ್ಮೆಲ್ಲರ ದೊಡ್ಡ ಚಪ್ಪಾಳೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಮತ್ತು ಇತಿಹಾಸ ಅಧ್ಯಯನ ವಿಭಾಗದ ಮುಖಾಂತರ ಇಡೀ ಭಾರತದ ಒಂದು ಬಹುದೊಡ್ಡ ವಿದ್ಯಾರ್ಥಿಗಳ ಸಮುದಾಯದ ಒಂದು ಆಶಾಕಿರಣವಾಗಿ ಅವರ ಕೃತಿಗಳು, ಅವರ ಮುಖಾಂತರ ಒಂದು ವಿಚಾರಧಾರೆಯನ್ನೇ ಪಸರಿಸಿದಂಥ ಮೈಸೂರು ವಿಶ್ವವಿದ್ಯಾಲಯದ ಇತಿಹಾಸ ಅಧ್ಯಯನ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ K. ಸದಾಶಿವರವರಿಗೆ ಇವತ್ತು ನಾವು ಸನ್ಮಾನ ಹಾಗೂ ಅಭಿನಂದನಾ ಸಮಾರಂಭ ಮಾಡ್ತಾ ಇದ್ದೇವೆ. ಅವರು ಇವತ್ತು ನಮ್ಮೊಂದಿಗೆ ಕುಟುಂಬದ ಸಮೇತ ಆಗಮಿಸಿದ್ದಾರೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಹಿರಿಯ ಇತಿಹಾಸ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ ಅಶ್ವತ್ಥನಾರಾಯಣ ಸಾಹೇಬ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ವೇದಿಕೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಅಸ್ಸಾಂನ ಸೆಂಟ್ರಲ್ ಯೂನಿವರ್ಸಿಟಿಯ ರಾಜ್ಯಶಾಸ್ತ್ರ ಪ್ರಾಧ್ಯಾಪಕರಾದಂಥ ಪ್ರೊಫೆಸರ್ S. ಅಕ್ಷರ್ ಅವರು ನಮ್ಮೊಂದಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ವೇದಿಕೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ N. ಸರಸ್ವತಿ ಅವರು ನಿವೃತ್ತ ಹಿರಿಯ ಇತಿಹಾಸ ಪ್ರಾಧ್ಯಾಪಕರು, ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಪ್ರೊಫೆಸರ್ Y.H. ನಾಯ್ಕವಾಡಿರವರು, ಅವರು ಜನ ವಿದ್ವಾಂಸರು, ಇತಿಹಾಸ ವಿಭಾಗದ ನಿವೃತ್ತ ಹಿರಿಯ ಇತಿಹಾಸ ಪ್ರಾಧ್ಯಾಪಕರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತಮ್ಮದಾಗಿ ಸ್ವಾಗತವನ್ನು
Thank you.